ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಆದರ್ಶ ವಿದ್ಯಾಲಯಗಳಲ್ಲಿ ಅಂದರೆ ಕರ್ನಾಟಕ ರಾಜ್ಯದ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವ ಆದರ್ಶ ವಿದ್ಯಾಲಯಗಳಲ್ಲಿ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ಪ್ರಕಟಿಸಲಾಗಿತ್ತು. ಇದಕ್ಕೆ ಅಡ್ಮಿಷನ್ ಮಾಡಲು ಕಡೆಯ ದಿನಾಂಕ ತಮಗೆಲ್ಲ ಗೊತ್ತಿದೆ 29 ಮೇ 2025 ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಅಡ್ಮಿಷನನ್ನು ಮಾಡಿಸಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಇನ್ನು ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಅನ್ನೋರಿಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋಗಳು ಯಾರಿಗಾದರೂ ಉಪಯುಕ್ತ ಆಗುವಂತಿದ್ದರೆ ತಾವು ಕೂಡ ಆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ನಾನು ತಮ್ಮೊಂದಿಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ವಿಷಯಕ್ಕೆ ಬರೋಣ. ಇಲ್ಲಿ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಯಾರೂ ಆಯ್ಕೆಯಾಗಿಲ್ಲ, ತಾವ್ಯಾರೂ ಕೂಡ ಇಲ್ಲಿ ಚಿಂತಿಸಬೇಡಿ. ಎರಡನೇ ಸುತ್ತಿನ ಸೀಟು ಹಂಚಿಕೆಯು ಇನ್ನೇನು 29 ಮೇ ನಂತರ ಪ್ರಕಟವಾಗೇ ಆಗುತ್ತೆ ಖಂಡಿತವಾಗಿಯೂ ಕೂಡ. ಅದಕ್ಕೆ ನಿದರ್ಶನಗಳನ್ನು ಹೇಳುವುದಾದರೆ ಇವತ್ತಿನ ಈ ದಿನಾಂಕದವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸುಮಾರು 74 ಆದರ್ಶ ವಿದ್ಯಾಲಯಗಳಲ್ಲಿ ಎಷ್ಟು ಅಡ್ಮಿಷನ್ ಆಗಿದೆ ಅನ್ನೋದನ್ನು ನಾನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನದ ಇನ್ಫಾರ್ಮೇಷನ್ಗಳನ್ನು ನಾನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾದರೆ ಮೊದಲಿಗೆ ನೋಡೋಣ, ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ತಮಗೆ ಗೊತ್ತಿರೋ ಹಾಗೆ ದಾಖಲಾತಿ ಸ್ಥಿತಿ ಅಂತ ಇದೆ, 1ನೇ ಸುತ್ತಿನ ದಾಖಲಾತಿ ಸ್ಥಿತಿ ಅಂತ. ಅಂದರೆ ಇವತ್ತಿನ ದಿನಾಂಕದವರೆಗೂ 25 ಮೇ 2025ರವರೆಗೂ ಕೂಡ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಟೋಟಲ್ ಸೀಟ್ಗಳು ಎಷ್ಟು ಅಂದರೆ ಇಲ್ಲಿ 8,880 ಸೀಟುಗಳಿವೆ. ಇಲ್ಲಿವರೆಗೂ ಅಡ್ಮಿಷನ್ ಆದವರು ಕೇವಲ 562 ವಿದ್ಯಾರ್ಥಿಗಳು. ಜಿಲ್ಲೆ ಮತ್ತು ಬ್ಲಾಕ್ ಪ್ರಕಾರ 1ನೇ ಸುತ್ತಿನ ದಾಖಲಾತಿ ಮಾಹಿತಿ ಅಂತಿದೆ. ತಾವು ಪ್ರತಿ ಜಿಲ್ಲೆ ವೈಸ್ ನೋಡ್ತಾ ಹೋಗೋದಾದರೆ ಪ್ರತಿ ಜಿಲ್ಲೆಯಲ್ಲಿ ಅಂದರೆ ಸುಮಾರು ಇಲ್ಲಿ ಕೊಟ್ಟಿರುವಂಥದ್ದು 74 ಹಿಂದುಳಿದ ಬ್ಲಾಕ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದು ಮತ್ತು ತಾಲೂಕುಗಳು ಕೂಡ ಅಲ್ಲಿರ್ತವೆ. ಎಷ್ಟು ಸೀಟುಗಳಿವೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಪ್ರತಿ ಜಿಲ್ಲೆಗೂ 120 ಸೀಟುಗಳು ಇಲ್ಲಿ ಮೀಸಲಿಡಲಾಗಿದೆ. ತಾವು ನೋಡ್ತಾ ಹೋಗಿ ಕ್ರಮ ಸಂಖ್ಯೆ ವೈಸು ಸುಮಾರು 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂಥ ಲಿಸ್ಟ್ ಈ ವಿಡಿಯೋದಲ್ಲಿ ತಮಗೆ ನಾನು ಹಂಚ್ಕೊಂಡಿದ್ದೀನಿ. ತಾವು ಕೂಡ ಇಲ್ಲಿ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿರುವಂತಹ ಒಟ್ಟು ಸೀಟುಗಳು ಮತ್ತು ಅಡ್ಮಿಷನ್ ಆದ ಸೀಟುಗಳು ಎಷ್ಟು ಅನ್ನೋದು ಈ ವಿಡಿಯೋದಲ್ಲಿ ತಾವು ನೋಡ್ತಾ ಹೋಗಿ. ಹಾಗಾದರೆ ಇನ್ನೇನು 2-3 ದಿನಗಳು ಮಾತ್ರ ಬಾಕಿ ಇರುವುದರಿಂದಾಗಿ, ಅಂದರೆ ಈಗಾಗಲೇ ಇವತ್ತು 25 ಭಾನುವಾರ ಆಗಿರೋದ್ರಿಂದ ಕೇವಲ ಇನ್ನೂ 4 ದಿನಗಳು ಮಾತ್ರ ಬಾಕಿ ಇದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ಮಾಡಿರುವುದಿಲ್ಲ. ಇದಕ್ಕೆ ಕಾರಣಗಳು ಸಾಕಷ್ಟು ಇರಬಹುದು. ಏಕೆಂದರೆ ಆದರ್ಶ ವಿದ್ಯಾಲಯ ಇದು ವಸತಿ ಸಹಿತ ಆಗಿಲ್ಲ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇರಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಕೇವಲ ನವೋದಯಕ್ಕೆ ಮಾತ್ರ ಫೋಕಸ್ ಮಾಡಿರಬಹುದು, ಅಥವಾ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗೆ ಫೋಕಸ್ ಮಾಡಿ ಎಕ್ಸಾಮನ್ನು ಬರೆದಿರಬಹುದು. ಹಾಗಾಗಿ ಅವರು ಅಡ್ಮಿಷನ್ ಮಾಡದೇ ಇರಬಹುದು. ಕೆಲವು ವಿದ್ಯಾರ್ಥಿಗಳು ಕೇವಲ ಜ್ಞಾನಾರ್ಜನೆಗಾಗಿ ಅಥವಾ ನಾಲೆಡ್ಜ್ಗೋಸ್ಕರ ಎಕ್ಸಾಮನ್ನು ಬರೆದಿರುವಂತಹ ಉದಾಹರಣೆಗಳು ಇರಬಹುದು ಅಂತ ಈ ಮೂಲಕ ನಾನು ತಮಗೆ ಈ ವಿಷಯ ಹೇಳ್ತಾ ಇದ್ದೀನಿ. ಒಟ್ಟು ಇಲ್ಲಿ ಜಿಲ್ಲೆ ಮತ್ತು ಬ್ಲಾಕ್ ಪ್ರಕಾರ ಇಲ್ಲಿ 1ನೇ ಸುತ್ತಿನ ದಾಖಲಾತಿ ಇವತ್ತಿನವರೆಗೂ ನೋಡ್ತಾ ಹೋಗೋದಾದರೆ ಕೇವಲ 562 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಇಲ್ಲಿ ತಮಗೂ ಕೂಡ ಅವಕಾಶಗಳಿವೆ, ಯಾರು ಕೂಡ ಚಿಂತಿಸಬೇಡಿ. ಮತ್ತು 2ನೇ ಸುತ್ತಿನ ಸೀಟು ಹಂಚಿಕೆಗೆ ಮೊದಲೇ ಕಟ್ ಆಫ್ ಮಾರ್ಕ್ಸ್ ಕೂಡ ಬಿಡುಗಡೆ ಆಗುತ್ತೆ. ಯಾಕಂದರೆ ಇದು ಮೊದಲ ಸುತ್ತಿನ ಸೀಟು ಹಂಚಿಕೆ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ. ಇದರಲ್ಲಿ ಯಾರು ಅಡ್ಮಿಷನ್ ಮಾಡಿರುವುದಿಲ್ಲ ಅವರ ನಂತರ ಮತ್ತೊಂದು ಕಟ್ ಆಫ್ ಮಾರ್ಕ್ಸ್ ಬಿಡುಗಡೆ ಆಗುತ್ತೆ. ಅದು ಯಾವ ಆಧಾರದ ಮೇಲೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಮೀಸಲಾತಿ ಆಗಿರಬಹುದು, ಅದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳ ಮೆರಿಟ್ ಆಧಾರದ ಮೇಲೆ
ಇಲ್ಲಿ 2ನೇ ಸುತ್ತಿನ ಕಟ್ ಆಫ್ ಮಾರ್ಕ್ಸ್ ಜೊತೆಗೆ ಇಲ್ಲಿ 2ನೇ ಸುತ್ತಿನ ಆಯ್ಕೆ ಪಟ್ಟಿಯು ಕೂಡ ಪ್ರಕಟವಾಗುತ್ತದೆ. ಇಲ್ಲಿ ಟೋಟಲ್ ಪ್ರತಿ ಜಿಲ್ಲೆಗೂ 120 ಸೀಟುಗಳಿರುವುದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇರುತ್ತದೆ. ತಾವು ಕೂಡ ವೇಟ್ ಮಾಡಿ 29ನೇ ದಿನಾಂಕದ ನಂತರ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತದೆ. ತಾವು ಕೂಡ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕಳೆದ ಈ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕಟ್ ಆಫ್ ಮಾರ್ಕ್ಸ್ ನಂತರ ಅದರ ಹಿಂದಿರುವಂಥ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಸೆಲೆಕ್ಟ್ ಆಗ್ತೀರಿ. ಅದರ ಸಾಧ್ಯತೆ ಸಾಕಷ್ಟಿದೆ ಅಂತ ಈ ಮೂಲಕ ತಮಗೆ ಈ ವಿಷಯವನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ 2ನೇ ಸುತ್ತಿಗೆ ಆಯ್ಕೆ ಆಗುತ್ತೀರಿ ಅನ್ನುವಂಥ ಭರವಸೆಯಿಂದ ಇರಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.